ಹೆಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿಲ್ಲಿಗೆ ಹೊಸೊಬ್ಬರಾಗಿದ್ದರೆ ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ಹೋಗ್ಬೋದು. ಇನ್ ಕೇಸ್ ಕ್ವೆಶನ್ ಸಜೆಸ್ಟ್ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು, ಯಾವ ಕ್ವೆಶನ್ ಬೇಕು ನೆಕ್ಸ್ಟ್ ಟೈಮ್ ವಿಡಿಯೋದಲ್ಲಿ ಅಂತ. ಓಕೆ, ಸೊ ನೋಡೋಣ ನಿಮ್ಮ ಲೈಫಲ್ಲಿ ಏನಾಗ್ತಾ ಇದೆ ಆ್ಯಂಡ್ ಕರೆಂಟ್ ಸಿಚುವೇಶನ್ಗೆ ಏನು ಸಜೆಷನ್ ಬೇಕು ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ, ಸೊ ಡೈರೆಕ್ಟಾಗಿ ಹೋಗ್ಬೋದು. ಓಕೆನಾ? ಓಕೆ, ಸೊ ನೋಡೋಣ ಏನಾಗ್ತಿದೆ ನಿಮ್ಮ ಲೈಫಲ್ಲಿ ಎಟ್ ದಿಸ್ ಪಾಯಿಂಟ್, ನಿಮಗೆ ಏನು ಗೈಡೆನ್ಸ್ ಬೇಕು ಇದ್ರ ಬಗ್ಗೆ ನೋಡೋಣ. ವಾವ್, ಏಸ್ ಆಫ್ ಒನ್ಸ್, ಅಮೇಝಿಂಗ್. ಫಸ್ಟ್ ಕಾರ್ಡೇ ಅಮೇಝಿಂಗ್ ಆಗಿ ಬರ್ತಾ ಇದೆ. 2 ಆಫ್ ಪೆಂಟಕಲ್ಸ್, 4 ಆಫ್ ಪೆಂಟಕಲ್ಸ್, ವಾವ್, 6 ಆಫ್ ಕಪ್ಸ್, ಹರ್ಮಿಟ್. ಓಕೆ, ಸೊ ಏನೋ ಒಂದು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ರೆ, ಪ್ರಾಬ್ಲಿ ಬಿಸ್ನೆಸ್ ಆಗಿರ್ಬೋದು, ಆರ್ ಯಾವುದೋ ಒಂದೇನು ಕನೆಕ್ಷನಲ್ಲಿ ನೀವು ರೀಸೆಂಟಾಗಿ ಇನ್ವೆಸ್ಟ್ ಮಾಡೋಕ್ಕೆ ನಿಮ್ಮ ಟೈಮ್ ಕೊಡ್ತಾ ಇದ್ದೀರಾ. ಒಂದು ಫ್ರೆಂಡ್ಶಿಪ್ ರೀಸೆಂಟಾಗಿ ಸ್ಟಾರ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇದು ಬಂದ್ಬಿಟ್ಟು ಲೈಕ್ ಈ ಫ್ರೆಂಡ್ಶಿಪ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಒಂದು ಎಕ್ಸೈಟಿಂಗ್ ಥಿಂಗ್ ನಿಮ್ಮ ಲೈಫಲ್ಲಿ ಆಗಿರೋದು. ಬಿಕಾಸ್ ನಿಮ್ಮ ಲೈಫಲ್ಲಿ ಐ ಫೀಲ್ ಫ್ಯೂಚರಲ್ಲಿ ನೀವು ಏನು ನೋಡ್ತಾ ಇಲ್ಲ, ಏನು ಆಗುತ್ತೆ ಅನ್ನೋದನ್ನ ಅದಕ್ಕೊಂದು ಸಜೆಷನ್ ಕೊಡಬೇಕು ಅಂದರೆ, ಈಗೇನು ಈ ಕನೆಕ್ಷನ್ ಸ್ಟಾರ್ಟ್ ಆಗಿದೆ ಆರ್ ಒಂದು ಅಟ್ರಾಕ್ಷನ್ ಸ್ಟಾರ್ಟ್ ಆಗಿದೆ ನಿಮಗೊಬ್ಬರ ಮೇಲೆ, ಇದಕ್ಕೊಂದು ಕನ್ಕ್ಲೂಷನ್ ಕೊಡೋದು ಆರ್ ಇದಕ್ಕೊಂದು ಟ್ಯಾಗ್ಲೈನ್ ಕೊಡೋದು ವೆರಿ ಮಚ್ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ನನ್ನ ಫ್ಯೂಚರಲ್ಲಿ ಏನು ನೋಡ್ತಾ ಇದ್ದೆ ಅಂದರೆ, ನೀವು ಅವ್ರನ್ನ ಪ್ರಾಬ್ಲಿ ನೀವು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅವ್ರು ಎಲ್ಲೋ ಒಂದು ಕಡೆ ನೀವು ಎರಡರ ಮಧ್ಯದಲ್ಲಿ ಸಿಕ್ಕಾಕೊಳ್ಳೋದು, ಆರ್ ಎಟ್ ದ ಸೇಮ್ ಟೈಮ್ ಪ್ರಾಬ್ಲಿ ನಿಮಗೆ ಬೇರೆ ಕೆಲಸಗಳು ಬರ್ಬೋದು, ತುಂಬ ಬ್ಯುಸಿ ಆಗ್ತೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಇದು ನಿಮ್ಮ ಲೈಫಲ್ಲಿ ಆಗಿರ್ಬೋದು, ಈ ಪರ್ಸನ್ ಲೈಫಲ್ಲಿ ಆಗಿರ್ಬೋದು, ತುಂಬಾ ಬ್ಯುಸಿ ಆಗ್ತಾಯಿದೆ. ಆ್ಯಂಡ್ ಮೋರ್ ಓವರ್ ನಿಮಗೆ ಆಪ್ಷನ್ಸ್ ಇರುತ್ತೆ ಲೈಫಲ್ಲಿ ಅಂತ ನೋಡ್ತಾ ಇದ್ದೀನಿ. ಸೊ ಕರೆಂಟ್ಲಿ ಏನು ಸ್ಟಾರ್ಟ್ ಆಗಿದೆ ಕನೆಕ್ಷನ್, ಅದಕ್ಕೊಂದು ಕ್ಲಾರಿಟಿ ಕೊಡೋದು ವೆರಿ ಮಚ್ ಇಂಪಾರ್ಟೆಂಟ್ ಅಂತ ನೋಡ್ತಾ ಇದ್ದೀನಿ. ಸೊ ನಾನು ಏನು ನೋಡ್ತಾ ಇದ್ದೀನಿ ಅಂತ ಅಂದರೆ, ಇಲ್ಲೊಬ್ಬರು ಪರ್ಸನ್ ಇದ್ದಾರೆ ನಿಮ್ಮ ಲೈಫಲ್ಲಿ, ಅವ್ರ ಮೇಲೆ ನಿಮಗೆ ಇಷ್ಟ ಇದೆ, ಬಟ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ. ಇಷ್ಟ ಇದ್ದರೂ ಹೇಳ್ಕೊಳಕ್ಕಾಗ್ತಾಯಿಲ್ಲ. ಅವ್ರ ನಿಮ್ಮ ತಲೆಯಲ್ಲಿ ತುಂಬ ಕ್ವೆಶನ್ಸ್ ಹೋಗ್ತಾ ಇದೆ, ನಾನು ಮಾಡಲಾ ಬೇಡವಾ, ನಾನು ಇವಾಗ ಹೇಳಿದ್ರೆ ಫ್ರೆಂಡ್ಶಿಪ್ ಬ್ರೇಕ್ ಆಗ್ಬೋದು, ಅವ್ರು ಏನು ಅನ್ಕೊತಾರೋ ಅನ್ನೋ ಒಂದು ಥಾಟ್ ಇದೆ. ಆರ್ ಮೋರ್ ಓವರ್ ಫ್ಯೂಚರಲ್ಲಿ ನಾನು ಏನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಒಂದು ಏನು ನ್ಯೂ ಕನೆಕ್ಷನ್, ನ್ಯೂ ಅಡ್ವೆಂಚರ್ ನೀವು ಸ್ಟಾರ್ಟ್ ಮಾಡಿದ್ದೀರಾ, ಅದಕ್ಕೆ ಒಂದು ಫಿಸಿಕಲ್ ಎಫರ್ಟ್ ಆರ್ ನಿಮ್ಮ ಕಡೆಯಿಂದ ಏನಾದರೂ ಒಂದು ಕ್ಲಾರಿಟಿ ಕೊಡಲಿಲ್ಲ ಅಂದರೆ ನೀವು ತುಂಬ ಸೈಲೆಂಟ್ ಆಗಿಬಿಡ್ತೀರಾ. ಅವ್ರು ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಹೇಳ್ಕೊಳ್ಳೋಕ್ಕೆ ಚಾನ್ಸ್ ಸಿಗಲ್ಲ. ಆರ್ ಫಾರ್ ಸಮ್ ಆಫ್ ದ ರೀಸನ್ ಏನು ನಿಮಗೆ ನೀವು ಪ್ರಾಬಬ್ಲಿ ರಿಗ್ರೆಟ್ ಮಾಡ್ಬೋದು, ಇರೋ ಒಂದು ಆಪರ್ಚುನಿಟಿ ಮಿಸ್ ಮಾಡಿಕೊಂಡೆ ಅನ್ನೋ ಒಂದು ಸಿಚುವೇಶನಲ್ಲಿ ಇರ್ತೀರಾ ಅನ್ನೋದನ್ನ ನೋಡ್ತಿದ್ದೀನಿ. ಸೊ ವಾಟ್ ಐ ಆಮ್ ಫೀಲಿಂಗ್ ಇಸ್ ಲೈಕ್, ಪ್ರಾಬಬ್ಲಿ ಇವ್ರು ಬಂದುಬಿಟ್ಟು ನಿಮ್ಮ ಎಕ್ಸ್ ಪಾರ್ಟ್ನರ್ ಆಗಿರ್ಬೋದು. ಪ್ರಾಬ್ಲಿ ನೀವು ರೀಸೆಂಟ್ಲಿ ಕನೆಕ್ಟ್ ಆಗಿದ್ರಿ, ಆರ್ ಇನ್ನೂ ನೀವು ಕನೆಕ್ಟ್ ಆಗಿಲ್ಲ ಅಂತ ಅಂದರೆ, ಪ್ರಾಬ್ಲಿ ವೆರಿ ಸೂನ್ ಇನ್ ದ ನೆಕ್ಸ್ಟ್ 2 to 3 weeks ಈ ಪರ್ಸನ್, ಇನ್ನು ನಿಮ್ಮ ಪಾಸ್ಟ್ ಪರ್ಸನ್ ಆರ್ ಪ್ರಾಬ್ಲಿ ಚೈಲ್ಡ್ಹುಡ್ ಫ್ರೆಂಡ್ ಆದರೂ ಆಗಿರ್ಬೋದು, ಆರ್ ಮುಂಚೆ ಯಾವುದೋ ಒಂದು ಸ್ಪೆಷಲ್ ಕನೆಕ್ಷನ್ ನಿಮ್ಮಿಬ್ಬರು ಮಧ್ಯೆ ಇತ್ತು, ಆ ಒಂದು ಬಾಂಡಿಂಗ್ ಮತ್ತೆ ನಿಮ್ಮ ಲೈಫಲ್ಲಿ ಬರುತ್ತೆ. ಆ್ಯಂಡ್ ನಿಮಗೊಂದು ಆಪರ್ಚುನಿಟಿನೂ ಕೊಡುತ್ತೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಬಟ್ ಆ ಒಂದು ಟೈಮ್ನ ನೀವು ಒಂದು ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಲಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ, ಆರ್ ತುಂಬಾ ನಿಮ್ಮ ಮನದಾಳದ ಮಾತೆಲ್ಲ ನಿಮ್ಮ ಮನಸ್ಸೊಳಗೆ ಉಳಿದೋಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಓಕೆ, ಸೊ ಮುಂಚೆನೇ ಹೇಳ್ದಂಗೆ ಇದು ಬಂದುಬಿಟ್ಟು ನಿಮ್ಮ ಪಾಸ್ಟ್ ಪರ್ಸನ್ ಆರ್ ಪ್ರಾಬ್ಲಿ ಒಂದು ರೀತಿಯಾದ ಒಂದು ಸ್ಪೆಷಲ್ ಎಮೋಷ್ನಲ್ ಬಾಂಡಿಂಗ್ ಇತ್ತು ನಿಮ್ಮಿಬ್ಬರು ಮಧ್ಯೆ. ಸೊ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಮತ್ತೆ ಎಂಟರ್ ಆಗ್ತಾರೆ, ಮತ್ತು ಒಂದು ಸ್ಪೆಷಲ್ ಬಾಂಡಿಂಗ್ ನಿಮ್ಮಿಬ್ಬರ ಮಧ್ಯೆ ಕ್ರಿಯೇಟ್ ಆಗುತ್ತೆ. ಈ ಬಾಂಡಿಂಗ್ ಬಂದ್ಬಿಟ್ಟು ಇನ್ ಬಿಟ್ವೀನ್ ಜುಲೈ ಆ್ಯಂಡ್ ಆಗಸ್ಟ್ ಆಫ್ ದಿಸ್ ಇಯರ್ ಈ ಬಾಂಡಿಂಗ್ ತುಂಬಾ ಸ್ಟ್ರಾಂಗ್ ಆಗುತ್ತೆ ಅನಿಸಿದೆ. ಬಟ್ ಫಾರ್ ಸಮ್ ಆಫ್ ದ ರೀಸನ್ ಈ ಗ್ಯಾಪಲ್ಲಿ ನೀವೊಂದು ಆಪರ್ಚುನಿಟಿ ಮಿಸ್ ಮಾಡ್ಕೊತೀರಾ, ಆರ್ ಈ ಒಂದು ಗ್ಯಾಪಲ್ಲಿ ಒಂದು ರಾಂಗ್ ಡಿಸಿಷನ್ ತೊಗೊಳ್ತೀರಾ ಅನ್ನೋ ಒಂದು ಪಾಸಿಬಿಲಿಟೀಸ್ ಇದೆ. ಅದರಿಂದ ನೀವು ಸೈಲೆಂಟ್ ಆಗೋಗ್ಬಿಡ್ತೀರಾ ಮತ್ತು ಇಂಟ್ರೋವರ್ಟ್ ಆಗಿಬಿಡ್ತೀರಾ, ಅವ್ರು ನಿಮ್ಮ ಮನಸ್ಸಿನ ಮಾತೆಲ್ಲ ನೀವೇ ಇಟ್ಕೊಬಿಡ್ತೀರಾ ಅಂತ ಫೀಲ್ ಆಗ್ತದೆ. ವಿತ್ ಹರ್ಮಿಟ್ ಡೆಫಿನೆಟ್ಲಿ 4 of Pentacles ಹರ್ಮಿಟ್
ಸ್ಪಿರಿಟ್ ಏನು ಹೇಳ್ತಾ ಇದೆ ನಿಮಗೆ ಅಂದರೆ, ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬರಬೇಕು, ನಿಮ್ಮ ಥಾಟ್ ಪ್ರೊಸೆಸ್ಸಿಂದ ನೀವು ಹೊರಗೆ ಬರಬೇಕು. ಆ್ಯಂಡ್ ತುಂಬಾ ಥಿಂಕ್ ಮಾಡ್ತಾ ಇದ್ದೀರಾ, ನಿಮ್ಮ ಓವರ್ ಥಿಂಕಿಂಗ್ ನಿಮಗೆ ಯಾವುದೇ ರೀತಿ ಹೆಲ್ಪ್ ಮಾಡ್ತಾ ಇಲ್ಲ. ನೀವು ಪ್ರಾಕ್ಟಿಕಲ್ ಯಾವಾಗ ಹೊರಗೆ ಹೋಗ್ತೀರಾ, ನೀವು ಯಾವಾಗ ಆ್ಯಕ್ಷನ್ ತೊಗೊತೀರಾ, ಆವಾಗಲೇ ಏನೋ ಒಂದು ಈ ಒಂದು ಸ್ಟಾರ್ಟ್ ಆಗಿರೋ ಕನೆಕ್ಷನ್ಗೆ ಒಂದು ಕ್ಲಾರಿಟಿ ಸಿಗೋದು ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಲವ್ ವಿಚಾರದಲ್ಲಿ ಇಂಟ್ರೆಸ್ಟೇ ಇಲ್ಲ ಅಂತ ಅಂದರೆ, ಲೈಫಲ್ಲಿ ಏನೋ ಒಂದು ಇನಿಷಿಯೇಷನ್ ತಗೋಬೇಕು, ಏನೋ ಒಂದು ಹೊಸ ಸ್ಕಿಲ್ ಕಲಿಬೇಕು, ಹೊಸದೇನೋ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಥಾಟ್ ಇದೆ. ಬಟ್ ಇದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಅಷ್ಟೇ. ಇದಕ್ಕೆ ಒಂದು ಪ್ರಿಯಾರಿಟಿ ನೀವು ಕೊಡಲಿಲ್ಲ ಅಂದರೆ ಏನು ಯೂಸ್ ಆಗಲ್ಲ ಅಂತ ಫೀಲ್ ಆಗ್ತಾ ಇದೆ. ಮತ್ತು ಈ ಒಂದು ಐಡಿಯಾ, ಈ ಒಂದು ಸ್ಟಾರ್ಟಪ್ ಥಾಟ್, ಇದೊಂದು ಇನಿಷಿಯೇಷನ್ ಇವಾಗ ಏನು ತೊಗೊಂಡಿದ್ದೀರಾ, ಒಂದು ಐಡಿಯಾ ಏನು ನಿಮ್ಮ ತಲೆಗೆ ಬರ್ತಾ ಇದೆ, ಇದು ನಿಮಗೆ ಮುಂಚೆನೇ ಬಂದಿತ್ತು ಲಾಂಗ್ ಬ್ಯಾಕ್. ಓಕೆ, ಅದಕ್ಕೆ ಪ್ರಾಬ್ಲಿ ನೀವೇನೋ ಒಂದು ಇಂಪಾರ್ಟೆನ್ಸ್ ಕೊಟ್ಟಿರಲಿಲ್ಲ, ಪ್ರಿಯಾರಿಟಿ ಕೊಟ್ಟಿರಲಿಲ್ಲ. ಮತ್ತು ಇವಾಗ ಅದೇ ಓಲ್ಡ್ ಪ್ಲ್ಯಾನ್, ಅದೇ ಓಲ್ಡ್ ಡೆಸ್ಟಿನಿ ನಿಮ್ಮನ್ನ ಬಿಡ್ತಾ ಇಲ್ಲ. ಇಲ್ಲಿ ರೌಂಡ್ ಹಾಕೊಂಡು ಮತ್ತು ನಿಮ್ಮ ಜೊತೆನೇ ಬರ್ತಾ ಇದೆ. ಪ್ರಾಬ್ಲಿ ಇದನ್ನ ನೀವು ನೆಗ್ಲೆಕ್ಟ್ ಮಾಡೋದು ಒಳ್ಳೆಯದಲ್ಲ. ನಿಮಗೆ ಸಜೆಷನ್ ಇದು ಮತ್ತೆ ನಿಮ್ಮ ಬುಡಕ್ಕೆ ಬರ್ತಾ ಇದೆ ಅಂದರೆ ಇದಕ್ಕೆ ಯಾವುದಾದ್ರೂ ಒಂದು ರೀತಿಯಲ್ಲಾದರೂ ನೀವು ಸಾಲ್ವ್ ಮಾಡಲೇಬೇಕು ಅನ್ನೋದೇ ಒಂದು ಸಜೆಷನ್. ಜಾಸ್ತಿ ಥಿಂಕ್ ಮಾಡಿದಷ್ಟು ನಿಮಗೆ ಯಾವುದೇ ರೀತಿ ಕ್ಲಾರಿಟಿ ಸಿಗಲ್ಲ ಅನ್ನೋದು ಇನ್ನೊಂದೊಂದು ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ. ಸೊ ನಿಮ್ಮ ಡೈಲಿ ರೂಟೀನ್ನ ಸ್ವಲ್ಪ ಬಿಟ್ಬಿಟ್ಟು, ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟು, ಏನೊಂದು ನ್ಯೂ ಐಡಿಯಾ ಬಂದಿದೆ ತಲೆಗೆ, ಅದ್ರ ಮೇಲೆ ಫೋಕಸ್ ಮಾಡಿ ಅನ್ನೋದು ಒಂದು ಮೆಸೇಜ್ ಆಗಿರುತ್ತೆ. ಐ ಹೋಪ್ ಇದರಿಂದ ನಿಮಗೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ತು ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಏನು ಅನಿಸ್ತಾ ಇದೆ ವಿಡಿಯೋ ಬಗ್ಗೆ ಅಂತ. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಪರ್ಸನ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ. ಓಕೆ, ಸೊ ಅಂಟಿಲ್ ದ ನೆಕ್ಸ್ಟ್ ಟೈಮ್ ಯು ಗೈಸ್, ಟೇಕ್ ಕೇರ್. ಮತ್ತೆ ಸಿಗೋಣ. ಬಾಯ್.